ನಾವು ಈ ವರ್ಷ ಜನವರಿ 26ನೇ ದಿವಸ ನಮ್ಮ ದೇಶದ 74ನೇ ಗಣರಾಜ್ಯೋತ್ಸವವನ್ನು ಭಾಳ ಸಡಗರ ಸಂಭ್ರಮದಿಂದ ಆಚರಿಸಿದ್ದೇವೆ. ಯಾಕಂದರೆ ಈ ಹಿಂದೆ 2 ವರ್ಷಗಳ ಕಾಲ ಕೋವಿಡ್-19 ಅದರ ಒಂದು ಸಂಕಷ್ಟ ಕಾಲದಲ್ಲಿ ನಮಗೆ ಸರಳವಾಗಿ ಮತ್ತು ಒಂದು ಸಾಂಕೇತಿಕವಾಗಿ ಆಚರಿಸುವಂಥ ಅನಿವಾರ್ಯತೆ ಇತ್ತು. ಇವತ್ತು ಆ 26ನೇ ದಿವಸ ನಾವು ಯಾಕೆ ಇದನ್ನು ಆಚರಿಸ್ತೇವೆ ಅಂತ ಹೇಳಿದರೆ, we are commemorating the day on which the Constitution of India came into effect by replacing the Government of India Act 1935. ಅದರ ಹಿಂದೆ ಬ್ರಿಟಿಷರ ಆಡಳಿತ ಇತ್ತು. ಅವರ ಅನುಕೂಲಕ್ಕೆ ತಕ್ಕಂತೆ ಅವರು ನಿಯಮಗಳನ್ನು ಕಾನೂನುಗಳನ್ನು ರಚಿಸ್ತಾ ಇದ್ದರು. ಹಾಗಾಗಿ ನಮ್ಮದೇ ಆದಂಥ ಒಂದು ಸಂವಿಧಾನ ಇರಲಿಲ್ಲ. ಹಾಗಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಡಾಪ್ಟೆಡ್ ದಿ ಕಾನ್ಸ್ಟಿಟ್ಯೂಷನ್ ಆನ್ 26 ನವೆಂಬರ್ 1949. ಆಗ ಪಾರ್ಲಿಮೆಂಟ್ ಇರಲಿಲ್ಲ, ಆಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇತ್ತು. ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಿದಂಥ ಸಂವಿಧಾನವನ್ನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ನವೆಂಬರ್ 26, 1949ರಲ್ಲಿ ಅದನ್ನು ಸ್ವೀಕಾರ ಮಾಡಿತ್ತು. ಆದರೆ ಅದು ಅನುಷ್ಠಾನಗೊಂಡದ್ದು ಯಾವಾಗ ಅಂತ ಹೇಳಿದರೆ ಜನವರಿ 26, 1950ರಲ್ಲಿ. ಇಡೀ ನಮ್ಮ ಹೆಗ್ಗಳಿಕೆಗೆ ಪಾತ್ರವಾದ ಸಂವಿಧಾನ ಅಂತ ಹೇಳಿದರೆ ಇದು ಲಾಂಗೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಇವತ್ತು ನಾವು ಇಂಡಿಯಾ ಈಸ್ ದಿ ಮದರ್ ಆಫ್ ಡೆಮಾಕ್ರಸಿ ಅಂತ ಕರಿಬೇಕಾದ್ರೆ ಇದರ ಹಿಂದೆ ಇರುವಂಥ ಶಕ್ತಿ, ಶಸ್ತ್ರ ಮತ್ತು ಶಾಸ್ತ್ರ ಅದು ನಮ್ಮ ಸಂವಿಧಾನ. ಸಂವಿಧಾನ ಅಂತ ಹೇಳುವಂಥದ್ದು ಎಲ್ಲರೂ ಗೌರವಿಸಬೇಕಾದದ್ದು ಮತ್ತು ಅದರಂತೆ ನಡ್ಕೊಳ್ಬೇಕಾದದ್ದು ಎಲ್ಲರ ನೈತಿಕ ಹೊಣೆಗಾರಿಕೆ ಆಗಿದೆ, ಕರ್ತವ್ಯ ಕೂಡ ಆಗಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾವು ನೆನಪಿಸಿಕೊಳ್ತೇವೆ. ಯಾಕೆಂದರೆ ಅವರು ಫಾದರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ, ಸಂವಿಧಾನ ಶಿಲ್ಪಿ ಅವರು. ಆದ ಕಾರಣ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಭಾರತ ದೇಶಕ್ಕೆ ನೀಡಿದಂಥ ಕೊಡುಗೆ ಅದು ಅವಿಸ್ಮರಣೀಯ. ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನು ನೆನಪಿಸುವುದು ಮಾತ್ರ ಅಲ್ಲ, ಸೂರ್ಯ ಚಂದ್ರರಿರೋ ತನಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರು ಶಾಶ್ವತವಾಗಿರ್ತದೆ. ಅವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಗಣರಾಜ್ಯೋತ್ಸವವನ್ನು ಆಚರಿಸುವುದರ ಅರ್ಥ ಅದೇ ಅಡಗಿದೆ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಕಾನ್ಸ್ಟಿಟ್ಯೂಷನ್ ಇರುವಂತಹ ಶಬ್ದಗಳನ್ನು ನಾವು ಗಮನಿಸಿದರೆ ಪ್ರಿಯಾಂಬಲಲ್ಲಿ ಸೋವರಿನ್, ಸೋಷಲಿಸ್ಟ್, ಸೆಕ್ಯುಲರ್ ಅಂಡ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂತ ಎಲ್ಲೋ ವ್ಯವಸ್ಥಿತವಾಗಿ. ಆದ ಕಾರಣ ಈ ಸಂದರ್ಭದಲ್ಲಿ ನಾವು ಖಾಲಿ ಆಚರಣೆಗೋಸ್ಕರ ಆಚರಿಸುವುದಲ್ಲ, ಪ್ರತಿಯೊಬ್ಬರು ಕೂಡ ಒಂದು ರೀತಿಯಲ್ಲಿ ಆತ್ಮಾನುಸಂಧಾನ ಮಾಡ್ಕೊಳ್ಬೇಕು, ಆತ್ಮಾವಲೋಕನ ಮಾಡ್ಕೊಳ್ಬೇಕು, ಆತ್ಮಶೋಧನೆ ಮಾಡ್ಕೊಳ್ಬೇಕು. ತನ್ನ ಕರ್ತವ್ಯ ಏನು, ಇನ್ನೊಬ್ಬರಿಗೆ ಉಪದೇಶ ಮಾಡೋ ಮೊದಲು ತನ್ನ ಹಂತದಲ್ಲಿ ತನ್ನ ಕರ್ತವ್ಯಗಳ ಪರಿಪಾಲನೆ ಸರಿಯಾಗಿ ಮಾಡ್ತಾ ಇದ್ದೇನೋ ಇಲ್ವೋ ಅಂತ ಹೇಳುವಂಥ ಒಂದು ಆತ್ಮಾವಲೋಕನ ಮಾಡುವಂಥ ಅನಿವಾರ್ಯತೆ ಪ್ರತಿಯೊಬ್ಬರಿಗಿದೆ. ಆದ ಕಾರಣ ನಾವು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಹೇಳಿದಾಗೆ ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್ ಮತ್ತು ಸಬ್ಕಾ ಪ್ರಯಾಸ್ ಕೂಡ ಹೇಳ್ತಾರೆ. ಅದರಷ್ಟಕ್ಕೆ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ ಅಥವಾ ರಾಷ್ಟ್ರ ನಿರ್ಮಾಣದ ಕೈಂಕರ್ಯದಲ್ಲಿ ನಾವು ತೊಡಗಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾದಂಥ ಶಾರೀರಿಕ, ಮಾನಸಿಕ, ಬೌದ್ಧಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ನೆಲೆಗಳಲ್ಲಿ ನಾವು ಚಿಂತನ ಮಂಥನ ಮಾಡಿಕೊಂಡು ನಮ್ಮ ಕರ್ತವ್ಯವನ್ನು ಮರೆಯಬಾರದು. ಆದ ಕಾರಣ ನಮಗೆ ಹಕ್ಕು ಇದೆ, ಅದರ ಜೊತೆಗೆ ಕರ್ತವ್ಯ ಕೂಡ ಇದೆ. ನಾನು ಯಾವಾಗಲೂ ಹೇಳಲಿಕ್ಕಿದೆ, ಅವರವರು ಮಾಡೋ ಕೆಲಸ ಅವರವರು ಪ್ರೀತಿ, ವಿಶ್ವಾಸ, ನಂಬಿಕೆ, ಶ್ರದ್ಧೆ, ಪ್ರಾಮಾಣಿಕತೆಯಿಂದ ಮಾಡಿದರೆ ಸಮಸ್ಯೆ ಯಾವುದೂ ಇರೋದಿಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ ಒಂದು ರೀತಿಯ ಟೀಮ್ ಸ್ಪಿರಿಟ್ ಇರುತ್ತೆ, ಟುಗೆದರ್ ವಿ ಕ್ಯಾನ್ ಅಂತ. ಎಲ್ಲರೂ ಸೇರಿ ಸಮಾನ ಮನಸ್ಕರಾಗಿ ಒಂದು ಪ್ರಯತ್ನ ಮಾಡಿದರೆ ಖಂಡಿತ ನಾವು ವಿಶ್ವಗುರು ಅಥವಾ ಆತ್ಮನಿರ್ಭರ ಭಾರತ ಆಗೋದರಲ್ಲಿ ಎಳ್ಳಿನಷ್ಟು ಸಂಶಯ ಯಾರಿಗೂ ಇಲ್ಲ. ಆದ ಕಾರಣ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಹೇಳಿದ್ದು 100ಕ್ಕೆ 100 ಸತ್ಯ. ಅದರ ಒಂದು ಆಶಯ ಮಾತ್ರ ಅಲ್ಲ, ಅದನ್ನು ಕ್ರಮಬದ್ಧವಾಗಿ ಅನುಷ್ಠಾನ ಮಾಡುವಂಥ ನೈತಿಕ ಹೊಣೆಗಾರಿಕೆ ಪ್ರತಿಯೊಬ್ಬ ಭಾರತೀಯನಿಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ 74ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಜನವರಿ 26 ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ದಿನ. ಭಾರತಾಂಬೆ ಬ್ರಿಟಿಷರ ದಾಸ್ಯದ ಸಂಕೋಲೆಯಿಂದ ಬಂಧಮುಕ್ತವಾದ ನಂತರ ಸ್ಮರಿಸುವ ದಿನಗಳಲ್ಲಿ ಜನವರಿ 26 ಕೂಡ ಒಂದು. ಜನವರಿ 26, 1950ರಂದು ಭಾರತದ ಪರಮ ಪವಿತ್ರ ಸಂವಿಧಾನ ಅಧಿಕೃತವಾಗಿ ಜಾರಿಗೆ ಬಂದಿದೆ.
ಈ ಸುದಿನವನ್ನು ಪ್ರತಿ ವರ್ಷ ಗಣರಾಜ್ಯೋತ್ಸವವಾಗಿ ಆಚರಿಸಿಕೊಂಡು ಬರಲಾಗುತ್ತದೆ. ನಾವಿಂದು ಇಲ್ಲಿ ಸ್ವತಂತ್ರವಾಗಿ ಶಿಸ್ತಿನಿಂದ ಇದ್ದೇವೆ ಎಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಸಂವಿಧಾನ. ನಾವು ಸಮಾನತೆಯಿಂದ ಎಲ್ಲ ವರ್ಗದ ಜನರು ಸಮಾನವಾಗಿ ಶಿಕ್ಷಣ ಕಲಿಯುತ್ತಿರುವುದೇ ಸಂವಿಧಾನ ಜಾರಿಗೆ ಬಂದಿದ್ದರಿಂದ. ಭಾರತ ದೇಶದಲ್ಲಿ ಸಂವಿಧಾನ ಜಾರಿಗೆ ಬಂದ ಮೇಲೆ ಈ ದೇಶದ ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕುಗಳಾದ ಸಮಾನತೆ, ಸ್ವಾತಂತ್ರ್ಯ, ಧರ್ಮ, ಸಂಸ್ಕೃತಿ, ಶಿಕ್ಷಣ ಮತ್ತು ಇತರ ಹಕ್ಕುಗಳು ಸಿಕ್ಕಿರುವುದು. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಂತೆಯೇ ನಾವುಗಳು ಈ ದೇಶದ ಪ್ರಜೆಗಳಾದ ಮೇಲೆ ನಿರ್ವಹಿಸಬೇಕಾದ ಮೂಲಭೂತ ಕರ್ತವ್ಯಗಳು ಸಹ ಇವೆ. ದೇಶದ ಸಂಪನ್ಮೂಲಗಳನ್ನು ಕಾಪಾಡುವುದು, ರಾಷ್ಟ್ರಗೀತೆ, ರಾಷ್ಟ್ರಧ್ವಜವನ್ನು ಗೌರವಿಸುವುದು, ಸರ್ಕಾರದ ನಿಯಮಗಳು, ಸಂವಿಧಾನದ ಆದರ್ಶಗಳನ್ನು ಪಾಲಿಸುವುದು ಹಾಗೂ ಇತರ ಜವಾಬ್ದಾರಿಗಳು ನಮ್ಮ ಮೇಲೆ ಇವೆ. ಸ್ವಾತಂತ್ರ್ಯ, ಸಮಾನತೆ, ಸೋದರತ್ವ, ಏಕತೆ, ಭ್ರಾತೃತ್ವ, ಸ್ವಾತಂತ್ರ್ಯ ಭಾರತದ ಸಂವಿಧಾನದಲ್ಲಿರುವ 5 ಪ್ರಮುಖ ಮೌಲ್ಯಗಳಾಗಿವೆ. ಆಗಸ್ಟ್ 15, 1947ರಲ್ಲಿ ಬ್ರಿಟಿಷರಿಂದ ತಾತ್ವಿಕವಾಗಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ದಿನವಾದರೆ, ಜನವರಿ 26, 1950 ಭಾರತ ತನ್ನ ಸಂವಿಧಾನವನ್ನು ಜಾರಿಗೊಳಿಸಿದ ದಿನವಾಗಿದೆ. ರಾಜಪ್ರಭುತ್ವವನ್ನು ತ್ಯಜಿಸಿ ಪ್ರಜಾಪ್ರಭುತ್ವದಲ್ಲಿ ತನ್ನ ನಿಜ ಅಸ್ಮಿತವನ್ನು ಸ್ಥಾಪಿಸಿದ ದಿನವಾಗಿದೆ. ಈ ಕಾರಣಕ್ಕಾಗಿ ಗಣರಾಜ್ಯೋತ್ಸವ ಭಾರತೀಯರ ಪಾಲಿಗೆ ಅತ್ಯಂತ ಮಹತ್ವದ ದಿನವಾಗಿದೆ. ಸ್ವಾತಂತ್ರ್ಯ ಸಿಕ್ಕ ಖುಷಿಯ ಬಳಿಕ ಇಡೀ ರಾಷ್ಟ್ರ ಸಂಭ್ರಮಿಸಿದ ಮತ್ತೊಂದು ಕ್ಷಣ ಎಂದರೆ ಅದು 1950 ಜನವರಿ 26. ಸ್ವಾತಂತ್ರ್ಯ ಸುಲಭವಾಗಿ ನಮಗೆ ಲಭಿಸಿಲ್ಲ. ಇದರ ಹಿಂದೆ ಅದೆಷ್ಟೋ ಹೋರಾಟಗಾರರ ತ್ಯಾಗ, ಬಲಿದಾನವಿದೆ. ಇದನ್ನು ಪ್ರತಿ ಕ್ಷಣವನ್ನು ನೆನೆಯುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನಮ್ಮ ಗುರುತು ಎನ್ನುವುದು ನಮ್ಮ ಜಾತಿ, ಧರ್ಮವಲ್ಲ, ನಾವು ಭಾರತೀಯರು ಎನ್ನುವುದೇ ನಮ್ಮ ಗುರುತು. ಭಾರತಾಂಬೆಯ ಕಿರೀಟದಲ್ಲಿ ಹಿಮಾಲಯ, ಹೃದಯದಲ್ಲಿ ತ್ರಿವರ್ಣ ಗಂಗೆಯನ್ನು ಮಡಿಲಲ್ಲಿ ತಂದಿದ್ದಾಳೆ. ಸ್ವಾತಂತ್ರ್ಯ ಭಾರತಾಂಬೆ ಸಂವಿಧಾನಯುಕ್ತವಾಗಿ ಸಂಭ್ರಮಿಸಿದ ದಿನವಿದು. ನಾವೆಲ್ಲರೂ ಭಾರತಾಂಬೆಗೆ ನಮಿಸೋಣ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನಮಸ್ತೆ. ನಗರದಲ್ಲಿ ನಮ್ಮ ಜೊತೆ ಅಧ್ಯಕ್ಷರಾಗಿರುವವರು ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತ್ತಾಯ, ಗೌರವಾನ್ವಿತ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯ. ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿದ್ದಾರೆ ಕರ್ನಲ್ ಎ.ಕೆ. ಜಯಚಂದ್ರನ್, ನಿವೃತ್ತ ಸೇನಾಧಿಕಾರಿ, ಭಾರತೀಯ ಭೂಸೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಗೌರವಾನ್ವಿತ ಕುಲಸಚಿವರಾದ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿ.ಕೆ. ಇದ್ದಾರೆ. ಬಂದಿರುವಂತಹ ಎಲ್ಲ ಅತಿಥಿಗಳು ಕೂಡ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇಂದಿನ ಈ ಗಣರಾಜ್ಯೋತ್ಸವವನ್ನ ವಿಜೃಂಭಣೆಯಿಂದ, ಸಂಭ್ರಮದಿಂದ ಆಚರಿಸುತ್ತಿರುವ ಈ ಹೊತ್ತಲ್ಲಿ ನಾವೆಲ್ಲರೂ ಕೂಡ ಇಂದಿನ ಈ ಶುಭ ಮುಂಜಾನೆಯಲ್ಲಿ ಜೊತೆ ಸೇರಿದ್ದೇವೆ. ನೆರೆದಿರುವಂತಹ ಎಲ್ಲ ಉಪನ್ಯಾಸಕ ಬಂಧುಗಳು, ವಿದ್ಯಾರ್ಥಿ ಮಿತ್ರರೆಲ್ಲರೂ ಆಸೀನರಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತಾ ಇದ್ದೇವೆ. ದೇಶದಾದ್ಯಂತ ಇಂದು ರಾಷ್ಟ್ರದ ಪರಾಕ್ರಮವನ್ನ, ಹೆಮ್ಮೆಯನ್ನ ಪ್ರತಿನಿಧಿಸುವಂತಹ ಗಣರಾಜ್ಯೋತ್ಸವದ ಸಂಭ್ರಮ. ಇಡೀ ವಿಶ್ವವೇ ಭಾರತದ ಶೌರ್ಯವನ್ನ, ಪರಾಕ್ರಮವನ್ನ ಕಣ್ತುಂಬಿಕೊಳ್ಳುವಂತಹ ಸಡಗರದ ಇಂದಿನ ಈ ಹೆಮ್ಮೆಯ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಆರಂಭ ಆಗುತ್ತೆ. ಜೊತೆ ಸೇರಿರುವಂತಹ ಎಲ್ಲರೂ ಕೂಡ ತಮ್ಮ ಆಸನಗಳನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಎಲ್ಲ ವಿದ್ಯಾರ್ಥಿ ಮಿತ್ರರು ಕೂಡ ಆದಷ್ಟು ಬೇಗ ಆಸನಗಳನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ಭಾರತದ ಸಂವಿಧಾನ ಬಂಧುಗಳೇ. ಭಾರತ ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವಕ್ಕೆ ಕಾಲಿಟ್ಟಂತಹ ಅಮೃತಗಳಿಗೆ 1950 ಜನವರಿ 26 ಇಡೀ ವಿಶ್ವ ಸಾಕ್ಷಿಯಾದಂಥದ್ದು. ಅಂದಿನಿಂದ ಇಂದಿನವರೆಗೆ ರಾಷ್ಟ್ರಕ್ಕೊಂದು ಚೌಕಟ್ಟನ್ನ ಹಾಕಿ ರಾಷ್ಟ್ರ ಶರೀರಕ್ಕೆ ಸಕಲ ಕಾನೂನುಗಳನ್ನ ನಿಯಮಗಳನ್ನ ಹಾಕಿಕೊಟ್ಟಂಥದ್ದು ನಮ್ಮ ಸಂವಿಧಾನ. ಇಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ನಮಗೆಲ್ಲರಿಗೂ ಕೂಡ ಹೆಮ್ಮೆ. ನಮ್ಮ ರಾಷ್ಟ್ರ ಶರೀರಕ್ಕೊಂದು ಚೌಕಟ್ಟನ್ನ ಹಾಕಿಕೊಟ್ಟು ನಮಗೊಂದು ದಿಕ್ಕು ತೋರಿಸಿದಂಥದ್ದು ಅಂತ ಹೇಳಿದ್ರೆ ಸಂವಿಧಾನ. ಇಂತಹ ಸಂವಿಧಾನವನ್ನ ಜಾರಿಗೆ ತಂದಂತಹ ದಿನ ನಮ್ಮ ಗಣರಾಜ್ಯೋತ್ಸವ. ಹಾಗಾಗಿ ಗಣರಾಜ್ಯೋತ್ಸವ ಅಂತ ಹೇಳಿದ್ರೆ ಸ್ವಾತಂತ್ರ್ಯೋತ್ಸವದಷ್ಟೇ ಹತ್ತಿರವಾಗುತ್ತೆ ನಮ್ಮೆಲ್ಲರ ಹೃದಯಗಳಿಗೂ ಕೂಡ. ಪ್ರತಿಯೊಬ್ಬ ಭಾರತೀಯನ ಹೃದಯ ಕಮಲಗಳಲ್ಲಿ ಆರಾಧಿಸಲ್ಪಡುವಂತ ತಾಯಿ ಭಾರತೀಯ ಹಿರಿಮೆಯನ್ನ ಗರಿಮೆಯನ್ನ ಇಡೀ ವಿಶ್ವವೇ ಕಣ್ತುಂಬಿಕೊಳ್ಳುವಂಥ ಅನೇಕ ಸ್ತಬ್ಧ ಚಿತ್ರಗಳ ಕಣ್ಮನ ಸೆಳೆಯುವ ಮೆರವಣಿಗೆಯನ್ನ ರಾಷ್ಟ್ರೀಯ ಸೇವಾ ಪಥದಲ್ಲಿ ಕಣ್ತುಂಬಿಕೊಳ್ಳುವಂಥ ಅಮೃತಗಳಿಗೆ ಇಂದಿನ ಈ ಗಣರಾಜ್ಯೋತ್ಸವದಂದು ಕಾಣ್ಲಿಕ್ಕೆ ಸಿಗ್ತದೆ. ಇಡೀ ವಿಶ್ವವೇ ಅಮೃತ ಮಹೋತ್ಸವದ ಸ್ವಾತಂತ್ರ್ಯೋತ್ಸವದ ಹೊತ್ತಲ್ಲಿರುವಂತಹ ಭಾರತ ಅದೆಷ್ಟು ಮುಂದುವರೆದಿದೆ. ರಾಷ್ಟ್ರ ಶರೀರ ಇವತ್ತು ಅದು ಹೇಗೆ ಇಡೀ ಜಗತ್ತನ್ನ ಮುನ್ನಡೆಸುವಂತಹ ಸ್ಥಾನದಲ್ಲಿದೆ ಅಂತ ಎದುರು ನೋಡುತ್ತಾ ಇರುವಂತಹ ದಿನ ನಮ್ಮ ಗಣರಾಜ್ಯೋತ್ಸವ. ಹಾಗಾಗಿ 74ನೇ ಗಣರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಹಳ ಸಡಗರದಿಂದ ಬಹಳ ಹೆಮ್ಮೆಯಿಂದ ಈ ದಿನವನ್ನ ಆಚರಿಸಿಕೊಳ್ಳಿಕ್ಕೆ ಜೊತೆಯಾಗ್ತೇವೆ. ಸ್ವಾತಂತ್ರ್ಯ ದಿನದಷ್ಟೇ ಸಂಭ್ರಮ ಸಡಗರದಿಂದ ಆಚರಿಸಲ್ಪಡುವಂಥ ನಮ್ಮ ಜನವರಿ 26ರ ಗಣರಾಜ್ಯೋತ್ಸವ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಅಚ್ಚಳಿಯದೆ ಉಳಿಯುವಂತಹ ದಿನ. ಸಂವಿಧಾನ ಜಾರಿಯ ಮೂಲಕ ಪ್ರಜಾಪ್ರಭುತ್ವ ಪಥಕ್ಕೆ ನವಭಾರತದ ಉದಯಕ್ಕೆ ಕಾರಣವಾದಂಥ ಗಣರಾಜ್ಯೋತ್ಸವದ ಆಚರಣೆಯ ಸಂದರ್ಭವಿದು. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತ್ತಾಯ, ಗೌರವಾನ್ವಿತ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯ. ಅಂತೆಯೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕರ್ನಲ್ AK ಜಯಚಂದ್ರನ್, ನಿವೃತ್ತ ಸೇನಾಧಿಕಾರಿ, ಭಾರತೀಯ ಭೂಸೇನೆ. ಹಾಗೆ ನಮ್ಮ ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಗಳಾದ ಡಾಕ್ಟರ್ Y ಸಂಗಪ್ಪ ನಮ್ಮ ಜೊತೆಗಿದ್ದಾರೆ. ಇವರನ್ನ ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ ಕಿಶೋರ್ ಕುಮಾರ್ CK ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಾತೃಭೂಮಿ ಜನನಿ ಕರ್ನಾಟಕ ಮಾತೆಯ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನ ಶುಭಾರಂಭಗೊಳಿಸಲಿದ್ದೇವೆ. ಇದೀಗ ನಾಡಗೀತೆ ನಮ್ಮ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿನಿಯರಿಂದ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ,
पतञ्जल गौतम जिननुत भारत जननीय तनुजाते शङ्कर रमनुज विद्यारण्य बसवेश्वर मध्वर दिव्यारण्य रन्न षडक्षरि पोन्न पंपल कुमिपति जन्ना कुमार व्यासर मंगल धाम कवि कोगिलेಗಳ पुण्याराम नानक रामानंद कबीरर भारत जननीय तनुजाते तैलप ಹೊಯ್ಸಳರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ಇಂದಿನ ಈ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ನಮ್ಮ ಜೊತೆಗಿರುವಂತಹ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಲಿಕ್ಕೆ ಬರ್ತಾ ಇದ್ದಾರೆ ಮಾನ್ಯ ಕುಲಸಚಿವರಾಗಿರುವ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿಕೆ. ತಮ್ಮ ದಕ್ಷ ಕಾರ್ಯವೈಖರಿಯ ಮೂಲಕ ನಮ್ಮೆಲ್ಲರ ಮನಸ್ಸಲ್ಲಿರುವಂತಹ ಮಾನ್ಯ ಕುಲಸಚಿವರಿಂದ ಸ್ವಾಗತ. A very good morning to all of you. On behalf of Mangalore University, I extend my heartiest greetings to all of you on the 17th Republic Day. Honorable Vice Chancellor of our Mangalore University, Professor P. Subramaniam Edapaditaya, guest of the day, Colonel A.K. Jayachandran, Finance Officer Professor Sangappa, Deans of various faculties, members of the teaching and non-teaching staff, and my dear students, friends. That day, India was established as the largest democratic republic, and we the people put into effect a constitution that is an inspired document of our collective vision. The diversity and vibrancy of our democracy is appreciated worldwide. It is this spirit of unity and of being one nation which is celebrated every year as Republic Day. On this occasion, let us also remember the great freedom fighters who showed incomparable courage in their pursuit of the dream of Swaraj and fired up the people to fight for it. We are immensely fortunate that the Constituent Assembly which prepared the document included some of the best minds of their generation. They were the leading lights of our great freedom struggle. They discussed threadbare every article, every phrase, and every word on behalf of the people. The churning went on for close to 3 years. Eventually, it was Dr. Baba Saheb Ambedkar, who as chairman of the drafting committee, prepared the final version that has become our founding document. This day has come to mean a lot to all Indians living within the country and abroad. 74 years ago on this day, we the people of India adopted, enacted, and gave to ourselves a unique constitution. For all of us, then, this is the day
to also pause and ponder over the core values that the Constitution propounds. These values, justice, liberty, equality, and fraternity, outlined in the preamble of our Constitution, are sacred to all of us. It is abiding adherence is meant not only for those who are mandated to govern, but for the people at large. I believe the sense of patriotism to the country or to the institution strengthens the sense of duty among ourselves. Whether you are a registrar, professor, or a technician, a sweeper, or office worker, a sanitation employee, or laborer, doing one's duty sincerely and efficiently is the first and foremost contribution one can give to the nation. On this occasion, we have our beloved Honorable Vice Chancellor, Professor P. Subramanya Edapaditaya, who has presided over the function, has vast experience in this university as a student, teacher, and administrator under various capacities, has contributed for the wholesome development of our university. His vast experience and fruitful attachment with this university has helped all of us to go in a right way and contribute for the development of the university. On behalf of all the people gathered here, I extend a warm welcome to you, sir. Now I would like to introduce our guest of honor, Colonel A.K. Jayachandran. Colonel A.K. Jayachandran, who belongs to Kannur, was born in Pune in 1957 in a military household. His father had joined the British Indian Army and later retired as major in 1971. As a teenager, he was selected and trained in the NDA, National Defense Academy, Pune, and IMA, Indian Military Academy, Dehradun, from where he was commissioned into the Indian Army as a second lieutenant in Assam Regiment of the Infantry in June 1979. He went on to serve for 32 years in operational areas of the borders in Jammu and Kashmir and in the northeast of India, during which he commanded 2 infantry battalions and took part in many military operations. He was twice awarded the Chief Army Staff's Commendation Card, once as a captain and once as a colonel. After retiring from Army, he worked with Syndicate Bank, head office Manipal, for 6 years as Deputy General Manager, Security and Operations. He then worked as the officer in charge of ex-servicemen's health scheme polyclinic, Mangalore, till few months ago. He has 2 sons, one employed in UAE and the other is a captain, who till recently was serving in Srinagar Valley in counter-insurgency and is now in Chennai. He is the 3rd generation in continuity serving in the army. Colonel A.K. Jayachandran is settled in Mangalore with his wife Kanchana, who is a resource person for specially able children. Sir, your biodata itself is a great source of inspiration. It's because of the unselfish work of our defense personals we have been able to lead a peaceful life in our country in spite of the threats by our neighbors. I, on behalf of Mangalore University, extend a hearty welcome to you, sir. On this occasion, I would also like to welcome all the invitees, deans of different faculties, teaching and non-teaching staff, students, and members of media for this function. Thank you. A warm welcome to you too, sir. Now, I request our respected Vice Chancellor to welcome our Chief Guest florally.
Thank you, sir. Music has no boundaries. It has the ability to unite all of us and bring together irrespective of many differences. So here comes Vinay from Yampiri to entertain us with the solo song. ಭರತ ಭೂಮಿ ನಮ್ಮ ತಾಯೇ ನಿನಗೆ ವಂದನೆ. ಭರತ ಭೂಮಿ ನಮ್ಮ ತಾಯೇ ನಿನಗೆ ವಂದನೆ. ತನು ಮನ ಧನವೆಲ್ಲ ತನು ಮನ ಧನವೆಲ್ಲ ನಿನಗೆ ಅರ್ಪಣೆ. ಭರತ ಭೂಮಿ ನಮ್ಮ ತಾಯೇ ನಿನಗೆ ವಂದನೆ. ಭರತ ಭೂಮಿ ನಮ್ಮ ತಾಯೇ ನಿನಗೆ ವಂದನೆ. ನೂರು ಮತ ನೂರು ಜಾತಿ ಆದರೇನೆ ತಾಯೇ. ಭಾವ ಒಂದೇ ಗುರಿಯು ಒಂದೇ ನಮ್ಮನ್ನು ಕಾಯೇ. ನೂರು ಮತ ನೂರು ಜಾತಿ ಆದರೇನೆ ತಾಯೇ. ಭಾವ ಒಂದೇ ಗುರಿಯು ಒಂದೇ ನಮ್ಮನ್ನು ಕಾಯೇ. ಎಂದೆಂದಿಗೂ ಭರತ ಭೂಮಿ ನಮ್ಮ ತಾಯೇ ನಿನಗೆ ವಂದನೆ. ಭರತ ಭೂಮಿ ನಮ್ಮ ತಾಯೇ ನಿನಗೆ ವಂದನೆ. Thank you, Vinay. We have with us today our chief guest, Colonel A.K. Jayachandran, who is an inspiration to all of us youngsters. Colonel, I request you to please address the gathering. Good morning, everybody. Respected Vice Chancellor, Professor Subramania Yedupati Thaya, and on the dais, the Registrar, Professor Kishore Kumar C.K., and the Finance Officer, Dr. Y. Sangappa, all members of the teaching faculty, the non-teaching staff, the dear students of Mangalore University, the various affiliated colleges, the NCC cadets of the Army and Navy wing, who put up a wonderful parade here on this occasion. They were extremely well turned out. It was a pleasure to see them. And ladies and gentlemen, and some young children whom I see here, it gives me immense pleasure and pride that I was invited to be in your midst on this occasion of our 74th Republic Day. All of us have gathered to observe and celebrate this auspicious occasion because the Constitution of India came into force on this very day, 26th January, in the year 1950. On this auspicious occasion, let us bow our heads and say a silent prayer for all those innumerable freedom fighters and great leaders of our great country who laid down their lives
and fought to make us a free and independent country. Today, we are the proud citizens of India because the Constitution of India ensures equal fundamental rights of every citizen, such as the right to equality, right to freedom of religion, culture, education, etc., etc. So many. We, the people, are the prime movers of the Republic of India. Republic Day is celebrated all over India with great pomp, with solemnity in various educational institutions, as well as government offices, as well as private offices, all over the country. But the parade in Delhi is the one which is really filled with great pomp and show. The President of India reviews the parade comprising of marching contingents and beautiful tableaus which represent the beauty and culture of all our Indian states. This year, the chief guest in Delhi for the flag hoisting is the President of Egypt. And hence, as a departure from the normal procedure, we have a marching contingent of Egyptian army also taking part in the parade in Delhi. When you see the television later, when you go back in the news, maybe you will be able to see them. Honors and awards for bravery, exemplary courage are presented by the President on this solemn occasion. It is a matter of great pride for all Mangaloreans that one of our daughters of Mangalore, Lieutenant Commander Disha Amrit, is leading the naval contingent in the Republic Day parade. For your information, she is a naval aviator who will lead 144 young naval soldiers, sailors, as well as some Agniveers. And its tableau will showcase Nari Shakti as its theme in the armed forces. Disha is a Bachelor of Engineering from BMS College and was an outstanding NCC cadet in the year 2008. She now flies Dornier aircrafts and was encouraged by her parents to join the Navy as she was extremely keen at a time when people were not so supportive of their children joining the armed forces. So let's put our hand together for Disha Amrit and give her a big hand. On a solemn note, let us not forget that along with the rights which have been conferred upon us by the Constitution of India, it has also placed great responsibility on us to always adhere to the central tenets of justice, liberty, equality, and fraternity. It is the sacred duty of each one of us, of all citizens of India, to uphold these tenets of our Constitution. I have been requested to share some of my experiences in my 32 years of service in the armed forces, in the army, and I shall share one such experience with you, which is a little different from the normal what you may hear. As a background and as a backgrounder, I would like to first take you back to a few recent episodes with China.
In the recent past, let us say from 2017, we had an incident in Doklam. You might have heard or read in the papers, probably seen some social media, YouTube clips on this. Doklam is in North Sikkim. Now, the Chinese have this habit of in force coming into unoccupied areas of our country and then trying to set up a quickly infrastructure there. And then once it is contested, then they will get into talks, unending talks and unending discussions between both countries, and they will ferment there. And that will later become a reality because we lose some land. This is their modus operandi. Now, the next episode took place in Galwan. This is in 2020, where they came into eastern Ladakh on patrolling point 14, which is in the high ranges of Ladakh Himalayas. They came in and tried to occupy our territory, but they were repulsed strongly by the Indian Army. Similarly, earlier also in Doklam, they were severely contested and they had to move back. Here in Galwan, we lost 20 people, including the commanding officer of 16 Bihar Regiment, and they lost almost 60 people who were killed in this operation, and they were pushed back. Now, recently in December of 2022, last month, there was an incident in Yangtze, which is in Tawang. Tawang is in Arunachal Pradesh. It is strategically very important because it is from there that the Dalai Lama came into India, and it holds a lot of significance for the Buddhists, as well as it is a sore point with the Chinese. So these three, here also, they were contested very heavily. They were in the news, on the channels and everywhere. They showed how the Indian Army pushed them back. Now, this is the background to which I wish to draw your attention, that a similar attempt took place when I was a young captain in November 1986, while serving in the Guangdong sector of Tawang. This is just about 30 kilometers away from where this incident took place, this recent one of December. The Chinese tried to move up in large numbers onto a ridge line heading towards an important pass called Lungrola in Tawang, near Tawang, ahead of Tawang actually. And this was in our area. And they tried their typical, they don't hide and come, they come in full strength. And then when they're contested, they settle on them. So while this was happening, the policy then in 86 was not so strong as it is now. If you will remember, take your minds back, in 1986, at around that time, Indian Army was deployed in IPKF, Indian Peacekeeping Force in Sri Lanka. Side by side, we had the deployment on the western border along Pakistan. So there were three fronts on which we were active. But however, the local military commanders, including my commanding officer, as well as his seniors, decided that we will not allow them to do this. If you will remember, in 1962, it is in the same area in the Kinzamani axis that the Chinese came into India and had a victory against our ill-prepared forces there and went back. So it was important that this time we should not allow them to get a similar sort of victory. Just remember that this is in 1986, not recent past. My battalion, the 12th Battalion of the Assam Regiment, we were rushed to this area from below and tasked to stop this misadventure by the Chinese People Liberation Army.
The area was about 13,000 feet high altitude, which is second stage acclimatization required. Oxygen is very thin in the air, and any activity leads to extreme kind of exertion and tiredness. On the night of 31st October 1986, 31st October, 1st November, on that night, it was a bitterly cold night and pitch dark. The route that we had to take to cut them off was through big boulders and thick undergrowth of rhododendron bushes, as well as there was snow everywhere. Luckily, my troops were hill troops. They are from the hilly areas, very sure-footed, and this was not a problem for them. So we moved steadily. Now we could see the Chinese on the ridge line. They had lit a fire because it was quite cold, and they had camped there for the night. So that next morning they will push up further and come into our area. So they were still across on their side. So we moved very stealthily. I was leading the Charlie company of my battalion, 12 SAM, and we moved very stealthily, and our task was to achieve this complete surprise and not allow them to react. So we moved very stealthily using fieldcraft. No torches were used, no sound was made, no talking, because in the night, sounds and light carries to far long distances, and especially in the mountains. So we reached our location and round about 3 o'clock, 3 a.m. early morning, and we were right in front of where the camp was. We enclosed them from 3 sides. Then in the night, that time between 3 o'clock and 5 o'clock, 5:30 was the first light, that is the dawn. We used the local, whatever stones and rocks, etc. were available. We built what is called as sangars. They are basically emplacements, temporary emplacements, to give some sort of protection against fire. And in the morning, this was all done very silently. I was myself surprised that we could operate so silently. In the morning, at 3 a.m., at 5:30 a.m., when the Chinese woke up, they were stunned and shocked to see that the Indian army is in eyeball-to-eyeball contact with them and they were unable to push forward. They immediately created a lot of noise, shouting and giving a lot of slogans, which they are very good at doing. They give slogans in English and in Sanskritized Hindi, which nobody understands. So they shouted and all, but we stood firm there, and we said that any movement further will invite fire. But they stopped it there because they could not move any further up. And they firmed in there, and we firmed in our place, where we had come and occupied. Thereafter, in the next 1 month or so, we built up our defenses there. We built bunkers and settled down there. And that place came to be known or called officially on the map of India in the Military Operations Directorate in Delhi as Jaya Fort, after my name, since I had gone there and established it. For this action, I was awarded Chief of Army Staff's Commendation Card, which is a recognition by the Chief for gallantry. Now, there is a Chinese general who is very famous. He wrote a book called The Art of War. His name is this man was BC, long back. He was not of recent past. He wrote a book called The Art of War,
and his name is Sun Tzu. He is also known as the Sun Master. That's in colloquial terms. He has said that a battle which is won without firing a single shot is the greatest victory. He believed in winning the war without fighting. And that is what we achieved then. Now, so many years later, this was in 86, we see these incidents taking place, but now our policy has changed and we decided that we will retaliate, which is also a good thing because otherwise these pinpricks will keep continuing. So this was one of the incidents that I wish to share. It was a very tense night. While talking about it now, it might seem very simple, but it wasn't so easy because any one wrong move on our part could have led to a bloodbath there. But luckily the gods were with us and things went off well. To conclude, let me quote the words of the chief architect of our constitution, Baba Sahib Ambedkar, who, I quote, said, "If we wish to maintain democracy, not merely in form, but in fact, what must we do? The first thing in my judgment is to hold fast to constitutional methods of achieving our social and democratic objectives." This is very important for our young students, that as we go up in life, we must always stick within the Constitution, what it permits us to do and what should not go beyond that. Finally, let us all, as individual citizens and collectively as a nation, do our bit to take our great nation forward. I hope amongst the students here, some of you will join the armed forces. It's a great career. It's a great life. And it's a life like none other. I will only say this: if I'm born again, I would join the Indian Army. Jai Hind, Jai Karnataka. Thank you, Colonel, for enlightening us with the spine-chilling incidents of bravery of our armed forces. It sure gave us an insight into the vigor of our armed forces and inspired us youngsters to serve our motherland in every way possible. Thank you, Colonel. ಬಂಧುಗಳೇ, ನಮ್ಮೆಲ್ಲರ ಮನದಲ್ಲಿರುವಂಥ ಸುಪ್ತ ರಾಷ್ಟ್ರ ಪ್ರೇಮವನ್ನ ಬಡಿದೆಬ್ಬಿಸುತ್ತಾ ಮನವೆಂಬ ಮಂದಿರದಲ್ಲಿ ತಾಯಿ ಭಾರತಿಯನ್ನ ಆರಾಧನೆಗೊಳಪಡಿಸುವ ಆಶಯದೊಂದಿಗೆ ಇದೀಗ ಮತ್ತೊಂದು ರಾಷ್ಟ್ರಭಕ್ತಿ ಗೀತೆ ನಮ್ಮ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಂದ. ए वतन वतन मेरे आबाद रहे तू, ए वतन वतन मेरे आबाद रहे तू, मैं जहाँ रहूं जहाँ में याद रहे तू, मैं जहाँ रहूं जहाँ में याद रहे तू, ए वतन मेरे वतन, ए वतन मेरे वतन, तू ही मेरी मंजिल है पहचान तुझी से, तू ही मेरी मंजिल है पहचान तुझी से, पहुँचूं मैं जहाँ भी मेरी बुनियाद रहे तू, पहुँचूं मैं जहाँ भी मेरी बुनियाद रहे तू, ए वतन मेरे वतन, ए वतन मेरे वतन,
ए वतन वतन मेरे आबाद रहे तू, मैं जहाँ रहूं जहाँ में याद रहे तू। ए वतन मेरे वतन, ए वतन मेरे वतन, तुझ पे कोई गम की आँच आने नहीं दूँ, तुझ पे कोई गम की आँच आने नहीं दूँ। कुर्बान मेरी जान तुझ पे शाद रहे तू, कुर्बान मेरी जान तुझ पे शाद रहे तू। ए वतन मेरे वतन, ए वतन मेरे वतन, ए वतन वतन मेरे आबाद रहे तू, मैं जहाँ रहूं जहाँ में याद रहे तू। ए वतन मेरे वतन, ए वतन मेरे वतन, ए वतन वतन मेरे आबाद रहे तू, मैं जहाँ रहूं जहाँ में याद रहे तू। ए वतन मेरे वतन, ए वतन मेरे वतन। ತಮ್ಮ ಹಾಡಿನ ಮೂಲಕ ಮನದಲ್ಲಿ ರಾಷ್ಟ್ರ ದೇವೋಭವದ ಭಾವ ಮೂಡಿಸಿದ ತಮಗೆ ಧನ್ಯವಾದಗಳು ವಿದ್ಯಾರ್ಥಿನಿಯರೇ. ಸ್ನೇಹಿತರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡುತ್ತಾ ನಮ್ಮೆಲ್ಲರಲ್ಲೂ ರಾಷ್ಟ್ರಭಕ್ತಿಯ ಮೊಳಗನ್ನ ಮೂಡಿಸಿದಂತಹ ನಮ್ಮ ಮಾನ್ಯ ಮುಖ್ಯ ಅತಿಥಿಗಳಾದ ಕರ್ನಲ್ ಎ.ಕೆ. ಜಯಚಂದ್ರನ್ ಇವರಿಗೆ ಗೌರವ ಸ್ಮರಣಿಕೆಯನ್ನ ನೀಡಬೇಕಾಗಿ ಮಾನ್ಯ ಕುಲಪತಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಎನ್ಸಿಸಿ, ಆರ್ಮಿ ಮತ್ತು ನೇವಿ ದಳಗಳನ್ನು ಮುನ್ನಡೆಸಿದಂತಹ ಕಮಾಂಡರ್ ಬಂದು ಗೌರವ ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಥ್ಯಾಂಕ್ ಯು ಸರ್. ಮತ್ತೊಂದು ರಾಷ್ಟ್ರಭಕ್ತಿ ಗೀತೆಯ ಪ್ರಸ್ತುತಿ ನಿಮ್ಮ ಮುಂದೆ. ಮತ್ತೊಮ್ಮೆ ನಮ್ಮೆಲ್ಲರನ್ನ ಕೂಡ ಸಂಗೀತದ ಆಸ್ವಾದನೆಯಲ್ಲಿ ತೇಲಾಡಿಸ್ಲಿಕ್ಕೆ ನಮ್ಮ ವಿದ್ಯಾರ್ಥಿನಿಯರು. यहाँ की बोली में रंगोली सात रंग
औलादी सबसे प्यारी तेरी सूरत, प्यार है बस तेरा प्यार ही। माँ तुझे सलाम, तुझे सलाम, माँ तुझे सलाम। वंदे मातरम, 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 वंदे मातरम। ಇಂತಹ ಸಂವಿಧಾನದ ಕಾರಣೀಭೂತರಾದಂಥ ಸಂವಿಧಾನ ಶಿಲ್ಪಿ ಅಂತಲೇ ಕರೆಸಿಕೊಳ್ಳುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯನ್ನ, ಪುತ್ಥಳಿಯನ್ನ ನಮ್ಮ ಈ ವಿಶ್ವವಿದ್ಯಾನಿಲಯದಲ್ಲಿ ನಿರ್ಮಿಸುವುದಕ್ಕೆ ಹಿಂದಿನ ಪ್ರೇರಣೆಯಾದಂಥ, ತಮ್ಮ ಸಮರ್ಥ ನಾಯಕತ್ವದ ಮೂಲಕ ನಮ್ಮೆಲ್ಲರನ್ನ ಮುನ್ನಡೆಸುವಂತಹ ನಮ್ಮ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ P. ಸುಬ್ರಹ್ಮಣ್ಯ ಗಡಪಡಿತ್ತಾಯ ನಮ್ಮ ಜೊತೆಗಿದ್ದಾರೆ. ಸರ್, ನಮ್ಮೆಲ್ಲರನ್ನ ಉದ್ದೇಶಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ಕೇಳಿ. ಎಲ್ಲರಿಗೂ ನಮಸ್ಕಾರ. ನಮ್ಮ 74ನೇ ಗಣರಾಜ್ಯೋತ್ಸವ ದಿನಾಚರಣೆ ಈ ಸುಂದರ ಭವ್ಯವಾದ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮ ಹೃದಯ ಮತ್ತು ಮನಸ್ಸಿನಲ್ಲಿ ವಿದ್ಯುತ್ ಸಂಚಾರ ಮಾಡಿದ ಭಾರತೀಯ ಸೇನೆಯ ನಿವೃತ್ತ ಸೇನಾಧಿಕಾರಿ ಕರ್ನಲ್ AK ಜಯಚಂದ್ರನವರೇ, ನನ್ನ ಸಹೋದ್ಯೋಗಿ ಮಿತ್ರರಾದ ಕುಲಸಚಿವರು ಡಾಕ್ಟರ್ ಕಿಶೋರ್ ಕುಮಾರ್ CK ಅವರೇ, ಪ್ರಭಾರ ಹಣಕಾಸು ಅಧಿಕಾರಿಗಳಾದ ಪ್ರೊಫೆಸರ್ ವೈ ಸಂಗಪ್ಪನವರೇ, ಎಲ್ಲ ನಿಕಾಯದ ಡೀನರ್ಗಳೇ, ಸಿಂಡಿಕೇಟ್ ಮತ್ತು ಅಕಾಡೆಮಿಕ್ ಕೌನ್ಸಿಲ್ನ ಸದಸ್ಯರುಗಳೇ, ಶಿಕ್ಷಕೇತರ ಬಂಧುಗಳೇ, ಸಂಶೋಧನಾ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ವಿಶೇಷ ಆಹ್ವಾನಿತರೇ, ಮಾಧ್ಯಮದ ಗೆಳೆಯರೇ, ಮೊದಲಿಗೆ ನಿಮಗೆಲ್ಲರಿಗೂ ಕೂಡ 74ನೇ ಗಣರಾಜ್ಯೋತ್ಸವ ದಿನದ ತುಂಬ ಹೃದಯದ ಶುಭಾಶಯಗಳನ್ನು ನೀಡ್ತಾ ಇದ್ದೇನೆ. ಈ ಸಮಾರಂಭ ಹೇಳಿದ ಕೂಡಲೇ ನಾವೆಲ್ಲರೂ ಕೂಡ ಹೆಮ್ಮೆ, ಅಭಿಮಾನ, ಪ್ರೀತಿ, ವಿಶ್ವಾಸ, ಸಡಗರ, ಸಂಭ್ರಮದಿಂದ ಆಚರಿಸುವ ದಿನ. ಯಾಕಂತಂದರೆ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಾವೆಲ್ಲರೂ ಕೂಡ ಸದಾ ಚಿರಋಣಿಯರಾಗಿರಬೇಕಾಗತ್ತೆ. ಯಾಕಂದರೆ ಇಂಥ ಒಂದು ಬಲಿಷ್ಠವಾದ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಆ ಸಂವಿಧಾನದ ಫಲಶ್ರುತಿಯಾಗಿ ನೀವು ಇವತ್ತು ಶಾಂತಿ, ನೆಮ್ಮದಿ, ಸುಖದಿಂದ ಭಾರತ ದೇಶದಲ್ಲಿ ಜೀವಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯಿತು. ಸೊ ಇದು ಅಮೃತ ಕಾಲ ಅಂತ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಹೇಳ್ತಾರೆ. ಅದೇ ರೀತಿ ಅಮೃತ ಕಾಲದಲ್ಲಿ ನಾವು 74ನೇ ಈ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಮುಖ್ಯ ಅತಿಥಿಗಳು ನಮಗೆ ಹೇಳಿದರು, ಏನಂತ ಹೇಳಿದರೆ, ಇಂಥ ದಿವಸ ನಾವು ಹುತಾತ್ಮರನ್ನು ಸ್ಮರಿಸಬೇಕಾಗತ್ತೆ. ತ್ಯಾಗ ಬಲಿದಾನ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟವರು, ಅವರನ್ನು ಕೂಡ ನೆನಪಿಸಿಕೊಳ್ಳುವಂಥ ದಿವಸ. ನೆನಪಿಸಿಕೊಳ್ಳುವುದು ಮಾತ್ರ ಅಲ್ಲ, ನಾವು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನೀಡಿರುವಂಥ ಈ ಸಂವಿಧಾನದ ಆಶಯಗಳನ್ನು ಅನುಷ್ಠಾನ ಮಾಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಎಲ್ಲರೂ ಮಾಡಬೇಕು. ನೀವು ಮಾಡಬೇಕು, ನಾವು ಮಾಡಬೇಕು ಅಂತ ಹೇಳಿದರೆ, ನಾವು ಯಾವ ಕೆಲಸ ಮಾಡ್ತಾ ಇದ್ದೇವೋ ಅದನ್ನು ಬಹಳ ನಿಷ್ಠೆಯಿಂದ, ಪ್ರೀತಿ, ವಿಶ್ವಾಸ, ಅಭಿಮಾನ, ಹೆಮ್ಮೆಯಿಂದ, ಶ್ರದ್ಧೆಯಿಂದ ಮಾಡ್ತಾ ಬಂದರೆ
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಈ ಸಂವಿಧಾನದ ಬಗ್ಗೆ ಇರುವಂಥ ಆಶಯ ಈಡೇರಿಸಿದಾಗ ಆಗುತ್ತೆ ಅಂತ ಹೇಳುವಂಥದ್ದು ನಾನು ನಂಬಿದ್ದೇನೆ. ಅದಲ್ಲದೆ ನಮ್ಮ ಯೋಧರನ್ನು ನಾವು ಎಂದು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈಗ ತಾನೇ ಮುಖ್ಯ ಅತಿಥಿಗಳು ಎಲ್ಲರ ಮನ ಮುಟ್ಟುವಂತೆ ಹೇಳಿದ್ರು. ಡೋಕ್ಲಾಂ ಗಲ್ವಾನ್ ಬಾಂಗಲ್ಲಿ ಹೇಗೆ ಇಂಟ್ರೂಷನ್ ಆಯಿತು, ಅವ್ರು ಯಾವ ರೀತಿಯಲ್ಲಿ ಮೋಡಸ್ ಆಪರೇಂಡಿ ಇರುತ್ತೆ, ಚೈನೀಸ್ ಮಾಡ್ತಾ ಇರುವಂಥದ್ದು, ಚೈನೀಸ್ ಫೋರ್ಸ್ ಮೆಲ್ಲ ಬರ್ತಾರೆ, ಒಬ್ಬೊಬ್ಬರು ಬರೋದಲ್ಲ, ಎಲ್ಲರೂ ಬರ್ತಾರೆ, ಬಂದಲ್ಲಿ ನಿಲ್ತಾರೆ, ಸೆಟ್ಲ್ ಆಗ್ತಾರೆ. ಕಂಟೆಸ್ಟ್ ಮಾಡುವಾಗ ಏನಾಗುತ್ತೆ ಅಂತಾರೆ, ನಾವು ಇಲ್ಲಿದ್ದೇವೆ ಅಂತ ಹೇಳ್ತಾರೆ. ಹೀಗೆ ಒಳ ನುಸುಳುವಿಕೆ ಇದೆ ಅಲ್ಲ, ಇದನ್ನು ಬಹಳ ಜಾಗ್ರತೆಯಿಂದ ಶಿಸ್ತುಬದ್ಧವಾಗಿ ಕಾಯ್ದುಕೊಂಡು ಅವರ ನುಸುಳುವಿಕೆಯನ್ನು ತಡೆಗಟ್ಟುವಲ್ಲಿ ನಮ್ಮ ಭಾರತೀಯ ಸೇನೆ ಯಶಸ್ವಿಯಾಗಿದೆ. ಅದಕ್ಕೆ ಮತ್ತೊಮ್ಮೆ ನಾವು ನಮ್ಮ ಸಲಾಂ ಸಲ್ಲಿಸಬೇಕಾಗತ್ತೆ. ಈ 74ನೇ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಡೆಲ್ಲಿಯಲ್ಲಿ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಕಾಲೇಜುಗಳಿಗೆ ಅನ್ವಯಿಸಿದಂತೆ 3 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಇದು ಖಂಡಿತ ನಮಗೆ ಹೆಮ್ಮೆ, ಅಭಿಮಾನ ತಂದುಕೊಡುವಂಥ ವಿಚಾರ. ಎಲ್ಲವೂ ಸರಿ, ಎಲ್ಲ ಕಾಲದಲ್ಲಿ ಎಲ್ಲ ರೀತಿಯಲ್ಲಿಯೂ ನಾವು ನೆನೆಸಿಕೊಂಡದ್ದನ್ನು ಈಡೇರಿಸಲಿಕ್ಕೆ ಕಷ್ಟ ಸಾಧ್ಯ. ಉದಾಹರಣೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮ ಕೈಯಲ್ಲಿದೆ. ಮಂಗಳೂರು ವಿಶ್ವವಿದ್ಯಾಲಯ ಶೈಕ್ಷಣಿಕ ವರ್ಷ 2021-22ರಿಂದ 4 years ಮಲ್ಟಿಡಿಸಿಪ್ಲಿನರಿ ಹೋಲಿಸ್ಟಿಕ್ ಅಂಡರ್ಗ್ರಾಜುಯೇಟ್ ಆನರ್ಸ್ ಪ್ರೋಗ್ರಾಮನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ನಾವು. ದೇರ್ ಆರ್ ಸೆವರಲ್ concerns, apprehensions and challenges as far as the implementation of NEP 2020 is concerned. ಡೌಟ್ ಇಲ್ಲ. ಇಲ್ಲಿ ಮುಖ್ಯವಾಗಿ ನಾನು ಮುಖ್ಯ ಅತಿಥಿಗಳ ಹತ್ರ ಬರ್ತಾ ಇರುವಾಗ ಮಾತಾಡ್ತಾ ಇದ್ದೆ. ಅವ್ರು ಕೇಳ್ತಾ ಇದ್ರು, ಹೇಗಿದೆ ನಿಮ್ಮ ಪ್ರಕಾರ NEP 2020 ಅಂತ ಹೇಳುವಂಥದ್ದು. ಖಂಡಿತ ಇಡೀ ದೇಶದಲ್ಲಿ ನಮ್ಮ ರಾಜ್ಯವೇ ಪ್ರಥಮ ಬಾರಿಗೆ ಅದು ಅನುಷ್ಠಾನ ಮಾಡಲಿಕ್ಕೆ ಹೊರಟಿದ್ದು. ಇಲ್ಲಿರುವಂಥದ್ದು ಅಂತ ಹೇಳಿದ್ರೆ, ಮೈಂಡ್ ಸೆಟ್ ಈಸ್ ದ ಚಾಲೆಂಜ್, ಇಂಪ್ಲಿಮೆಂಟೇಷನ್ ಇಸ್ ದ ಕೀ. NEP 2020 ಈಸ್ ಓನ್ಲಿ ಎ ಪಾಲಿಸಿ ಡಾಕ್ಯುಮೆಂಟ್. ನಮ್ಮ ಕನ್ವಿಕ್ಷನ್ ಯಾವ ರೀತಿಯಲ್ಲಿದೆ, ನಾವು ಯಾವ ರೀತಿಯಲ್ಲಿ ಪ್ರಿಪೇರ್ ಆಗಿದ್ದೇವೆ ಅಂತ ಹೇಳುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಹೇಳಿದರೆ ಇಲ್ಲಿ ನಾವು ಆತ್ಮನಿರ್ಭರ, ಸಮರ್ಥ, ಸಮೃದ್ಧ, ಬಲಿಷ್ಠ ರಾಷ್ಟ್ರ ನಿರ್ಮಾಣದ ಕೈಂಕರ್ಯದಲ್ಲಿ ಅರ್ಥಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು ಅಂತ ಹೇಳಿದರೆ, ನನ್ನ ಕರ್ತವ್ಯ ಏನು, ನನ್ನ ಹಂತದಲ್ಲಿ ನಾನು ಏನು ಮಾಡಬೇಕಾಗಿದೆ, ನಾನು ಹಿಂಜರಿತಾ ಇದ್ದೇನೋ, ಮುನ್ನುಗ್ತಾ ಇದ್ದೇನೋ, ಏನು ಮಾಡ್ತಾ ಇದ್ದೇನೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಆತ್ಮಶೋಧನೆ, ಆತ್ಮಾವಲೋಕನ ಮಾಡುವಂಥ ಸಂದರ್ಭ ಈ ದಿವಸ ಆಗಿದೆ. ಸೊ ಈ ರೀತಿ ನಾವು ನೋಡ್ತಾ ಇರುವಾಗ ನಾವು ಖಂಡಿತ ನಾವು ಮಾಡ್ತೇವೆ ಅಂತ ಹೇಳೋದಲ್ಲ, ಮಾಡಿ ತೋರಿಸಬೇಕಾಗತ್ತೆ. ಸೊ ಇಲ್ಲಿ ನಾವು ಯಾವಾಗಲೂ ಹೇಳ್ತಾ ಇದ್ದೇನೆ, ನೆವರ್ ರಿಯಾಕ್ಟ್ ಬಟ್ ರೆಸ್ಪಾಂಡ್. ಆನ್ಸರ್ ಯುವರ್ ಕ್ರಿಟಿಕ್ಸ್ ಓನ್ಲಿ ಥ್ರೂ ಯುವರ್ ಡೀಡ್ಸ್. ಒಳ್ಳೆ ಕೆಲಸ ನೀವು ಯಾವಾಗಲೂ ಮಾಡ್ತಾ ಇದ್ದರೆ, ಯಾವ ಅಡೆತಡೆಗಳೇ ಇರಲಿ, ಯಾವ ತೊಂದರೆ ಇರಲಿ, ಯಾವ ಕಷ್ಟ ಕಾರ್ಪಣ್ಯಗಳಿರಲಿ, ಅದನ್ನೆಲ್ಲ ಬದಿಗಿಟ್ಟು ಮುನ್ನುಗ್ಗಲಿಕ್ಕೆ ಆ ಭಗವಂತ ಶಕ್ತಿ ಕೊಡ್ತಾನೆ. ನಿಮ್ಮಲ್ಲಿ ನೀವು ವಿಶ್ವಾಸ ಇಟ್ಟುಕೊಳ್ಳಿ, ದೃಢ ಸಂಕಲ್ಪ ಮಾಡಿಕೊಳ್ಳಿ. ಆಗ ಮಾತ್ರ ಏನಾಗುತ್ತೆ ಅಂತ ಹೇಳಿದರೆ, ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಹೇಳಿದಾಗೆ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಕೂಡ ಮುಖ್ಯ ಆಗುತ್ತೆ. ಹಾಗಿರುವಾಗ ಇಂಥ ದಿನಾಚರಣೆ ಮಾಡುವಾಗ ನೆನಪಿಸಿಕೊಳ್ಳುವಂಥದ್ದು ಆತ್ಮನಿರ್ಭರ ಭಾರತ ಮಾತ್ರ ಅಲ್ಲ, ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತ ಹೇಳುವಂಥದ್ದು. ಇತ್ತ ಕಡೆ ನಾವೆಲ್ಲರೂ ಕೂಡ ಗಮನ ಹರಿಸಿ ನಾವು ಮಾಡುವಂಥ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡೋಣ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ತುಂಬೃದ ಶುಭಾಶಯ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದೇ ಮಾತರಂ, ಜೈ ಹಿಂದ್. ಗತಿಸಿ ಹೋದ ವೈಭವ, ಮುಂದಿರುವಂಥ ಬೆಟ್ಟದಷ್ಟು ಕನಸುಗಳು, ಜೊತೆಗೆ ವರ್ತಮಾನದಲ್ಲಿ ಸಾಗಬೇಕಾದಂಥ ದಾರಿಯ ಕುರಿತಾಗಿ ಸವಿವರವಾಗಿ ತಿಳಿಸಿಕೊಟ್ಟಂಥ ತಮಗೆ ಧನ್ಯವಾದಗಳು ಸರ್. ಯಾವುದೇ ಕಾರ್ಯಕ್ರಮದ ಹಿಂದೆ ಅದೆಷ್ಟೋ ಜನರ ಸತತ ಪರಿಶ್ರಮ ಇರ್ತದಂತೆ, ಕೈಂಕರ್ಯಗಳಿರ್ತವಂತೆ. ಅಂತಹ ಎಲ್ಲರನ್ನೂ ಕೂಡ ಸ್ಮರಿಸಿಕೊಳ್ಳಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಇದೀಗ ವಂದನಾರ್ಪಣೆ ನಮ್ಮ ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿಗಳಾದ ಡಾಕ್ಟರ್ ವೈ ಸಂಗಪ್ಪ ಇವರಿಂದ. ಮೊಟ್ಟಮೊದಲನೇದಾಗಿ ಗಣತಂತ್ರ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ. ಈ ಗಣತಂತ್ರ ಹಬ್ಬದ ಅಥವಾ ಗಣರಾಜ್ಯೋತ್ಸವದ ಸಂಭ್ರಮಾಚರಣೆಯ ಈ ಸಮಾರಂಭದಲ್ಲಿ ನಾನು ಒಂದೆರಡು ಮಾತುಗಳನ್ನು ಹೇಳಿ
ಮತ್ತೆ ವಂದನಾರ್ಪಣೆಗೆ ಬರ್ತಾ ಇದ್ದೇನೆ. ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡೆತ್ತಾಯ ಸರ್ ಇವರನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಲೇಬೇಕು ಮತ್ತು ಆ ಕಾರ್ಯವನ್ನು ಇಲ್ಲಿ ಹೇಳಲೇಬೇಕು. ನಮಗೆಲ್ಲ ತಿಳಿದಿರುವ ಹಾಗೆ 26ನೇ ಜನವರಿ 1950ರಲ್ಲಿ ನಾವು ಗಣತಂತ್ರ ಒಕ್ಕೂಟಕ್ಕೆ ಕಾಲಿಟ್ಟು ನಮ್ಮ ಸಂವಿಧಾನವನ್ನು ನಾವು ಜಾರಿಗೆ ತಂದಂಥ ದಿನವಾಗಿರುತ್ತದೆ. ಈ ಸಂವಿಧಾನವನ್ನು ನಾವೆಲ್ಲರೂ ತಿಳಿದ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನಿತರ ಸದಸ್ಯರೊಂದಿಗೆ ಸುಮಾರು 3 ವರ್ಷಗಳ ಕಾಲ ಸತತ ಅಧ್ಯಯನ ಮತ್ತು ಪರಿಶ್ರಮದಿಂದ ಸಂವಿಧಾನವನ್ನು ಬರೆದು ನಮ್ಮ ದೇಶಕ್ಕೆ ಸಮರ್ಪಿಸಿದ್ದಂಥದ್ದು ತಮಗೆಲ್ಲರಿಗೂ ತಿಳಿದಂಥ ವಿಷಯ. ಬಾಬಾ ಸಾಹೇಬರನ್ನು ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನ ನೆಲೆಯಲ್ಲಿ ಎಲ್ಲರೂ ನೆನೆಸುವಂಥದ್ದು, ಅವರ ಭಾವಚಿತ್ರ ಇರ್ಬೋದು, ಪುತ್ಥಳಿ ಇರಬಹುದು, ಹಾಗೂ ಅವರನ್ನು ಬೇರೆ ರೀತಿಯಲ್ಲಿ ಆರಾಧಿಸುವಂಥದ್ದು. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಮಂಗಳೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಬಾಬಾ ಸಾಹೇಬರ ಪುತ್ಥಳಿಯನ್ನು ನಿರ್ಮಿಸಿ ಅದರ ರೂವಾರಿಯಾದಂಥವರು ನಮ್ಮ ಸನ್ಮಾನ್ಯ ಕುಲಪತಿಗಳು. ಸೊ ಈ ಸಂದರ್ಭದಲ್ಲಿ ಈ ಗಣತಂತ್ರದ ಹಬ್ಬದಲ್ಲಿ ಸರ್ ನಾವಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆಯು ಕೂಡ ನಿಮ್ಮನ್ನು ಸ್ಮರಿಸ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಸೊ ಬಾಬಾ ಸಾಹೇಬರಂತ ಹೇಳಿದರೆ ಅವರು ಜ್ಞಾನದ ಮೂರ್ತಿ. ಸೊ ಅಂಥ ಮೂರ್ತಿಯನ್ನು ನೀವು ವಿಶ್ವವಿದ್ಯಾನಿಲಯದ ಅಂಗಳದಲ್ಲಿ ಸ್ಥಾಪಿಸಿ ಒಂದು ಪ್ರೇರಣೆಯಾಗಿದ್ದೀರಿ ಸರ್. ಸೊ ಹೀಗೆ ಬಾಬಾ ಸಾಹೇಬರನ್ನು ನಾವು ದಿನನಿತ್ಯಲೂ ನೆನೆಯುವಂತೆ ಮಾಡಿದ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮೆಲ್ಲರನ್ನು ಉದ್ದೀಪನಗೊಳ್ಳುವಂತೆ ಮಾತನಾಡಿದ ಸನ್ಮಾನ್ಯ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡೆತ್ತಾಯ ಗೌರವಾನ್ವಿತ ಕುಲಪತಿಗಳಿವರನ್ನು ನಾನು ತುಂಬು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ಈ ಹಬ್ಬದ ಅಥವಾ ಈ ಸಮಾರಂಭದ ಮುಖ್ಯ ಅತಿಥಿ, ಚೀಫ್ ಗೆಸ್ಟ್ ಆಫ್ ದಿ ಟುಡೇಸ್ ಫಂಕ್ಷನ್, Colonel A.K. Jayachandran, who has spoke on the various aspects of Indian Army and the operational systems which were taken place or which are planned in the country. Sir, on behalf of my personal behalf and behalf of Mangalore University, I wholeheartedly thank you, sir. Thank you very much. ತಮಗೆ ತುಂಬು ಹೃದಯದ ಧನ್ಯವಾದಗಳು. ಈ ಸಮಾರಂಭವನ್ನು ಅಚ್ಚುಕಟ್ಟಾಗಿ ನಡೆಯಲು ಸೂಕ್ತ ಮಾರ್ಗದರ್ಶನ ಮತ್ತು ಪ್ರೇರಣಾ ಶಕ್ತಿಯಾಗಿ ಇರುವಂತಹ ಕುಲಸಚಿವರಾದಂಥ ಪ್ರೊಫೆಸರ್ ಸಿ.ಕೆ. ಕಿಶೋರ್ ಕುಮಾರ್ ಅವರನ್ನು ತುಂಬು ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸರ್. ಧನ್ಯವಾದಗಳು ಸರ್. ಈ ಸಮಾರಂಭದಲ್ಲಿ ಭಾಗವಹಿಸಿದಂತಹ ಸಿಂಡಿಕೇಟ್ ಮತ್ತು ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರುಗಳನ್ನು ಸಹ ಈ ಸಂದರ್ಭದಲ್ಲಿ ನಾನು ನೆನೆದು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬೇರೆ ಬೇರೆ ನಿಕಾಯದ ಡೀನರ್ಗಳು, ಹಾಗೆಯೇ ಬೇರೆ ಬೇರೆ ವಿಭಾಗದ ಅಧ್ಯಕ್ಷರುಗಳು, ಸಂಯೋಜಕರು ಹಾಗೂ ಪ್ರಾಧ್ಯಾಪಕ ಮಿತ್ರರುಗಳನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು ಸರ್.
ಅದೇ ರೀತಿಯಾಗಿ ಈ ಸಮಾರಂಭಕ್ಕೆ ಕಳೆಯನ್ನು ತಂದುಕೊಟ್ಟಂತಹ NCCಯ ಕೆಡೆಟ್ಸ್ಗಳನ್ನು ಸಹ ಈ ಸಂದರ್ಭದಲ್ಲಿ ನೆನೆಯುತ್ತಾ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ದೈಹಿಕ ಶಿಕ್ಷಣ ವಿಭಾಗದ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲು ತುಂಬ ಶ್ರಮ ವಹಿಸಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಧನ್ಯವಾದಗಳನ್ನು ವಂದಿಸ್ತಾ ಇದ್ದೇನೆ. ಮತ್ತು ನಮ್ಮ ವಿಶ್ವವಿದ್ಯಾನಿಲಯದ ಇಂಜಿನಿಯರಿಂಗ್ ವಿಭಾಗದ ಸಿಬ್ಬಂದಿಗಳು ಹಾಗೂ ಬೋಧಕೇತರ ಸಿಬ್ಬಂದಿಗಳು ಮತ್ತು ಈ ಸಮಾರಂಭಕ್ಕೆ ಹಾಜರಾದಂತಹ ಎಲ್ಲ ಸಂಶೋಧನಾ ಮತ್ತು ವಿದ್ಯಾರ್ಥಿನಿಯರನ್ನು ನೆನೆಯುತ್ತಾ ಹಾಗೂ ಪತ್ರಕರ್ತರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮ್ಮೆಲ್ಲರನ್ನೂ ಕೂಡ ಮನಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸಿದ ತಮಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಇಲ್ಲಿಗೆ ಗಣರಾಜ್ಯೋತ್ಸವದ ಈ ಸಂಭ್ರಮದ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ. ತಮಗೆಲ್ಲರಿಗೂ ಕೂಡ ಸಭಾಂಗಣದ ಹೊರಗೆ ಉಪಹಾರದ ವ್ಯವಸ್ಥೆ ಇದ್ದು ತಾವೆಲ್ಲರೂ ಕೂಡ ಉಪಹಾರ ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾವು ಈ ವರ್ಷ ಜನವರಿ 26ನೇ ದಿವಸ ನಮ್ಮ ದೇಶದ 74ನೇ ಗಣರಾಜ್ಯೋತ್ಸವವನ್ನು ಭಾಳ ಸಡಗರ ಸಂಭ್ರಮದಿಂದ ಆಚರಿಸಿದ್ದೇವೆ. ಯಾಕಂದರೆ ಈ ಹಿಂದೆ 2 ವರ್ಷಗಳ ಕಾಲ ಕೋವಿಡ್-19 ಅದರ ಒಂದು ಸಂಕಷ್ಟ ಕಾಲದಲ್ಲಿ ನಮಗೆ ಸರಳವಾಗಿ ಮತ್ತು ಒಂದು ಸಾಂಕೇತಿಕವಾಗಿ ಆಚರಿಸುವಂಥ ಅನಿವಾರ್ಯತೆ ಇತ್ತು. ಇವತ್ತು ಆ 26ನೇ ದಿವಸ ನಾವು ಯಾಕೆ ಇದನ್ನು ಆಚರಿಸ್ತೇವೆ ಅಂತ ಹೇಳಿದರೆ, we are commemorating the day on which the Constitution of India came into effect by replacing the Government of India Act 1935. ಅದರ ಹಿಂದೆ ಬ್ರಿಟಿಷರ ಆಡಳಿತ ಇತ್ತು. ಅವರ ಅನುಕೂಲಕ್ಕೆ ತಕ್ಕಂತೆ ಅವರು ನಿಯಮಗಳನ್ನು ಕಾನೂನುಗಳನ್ನು ರಚಿಸ್ತಾ ಇದ್ದರು. ಹಾಗಾಗಿ ನಮ್ಮದೇ ಆದಂಥ ಒಂದು ಸಂವಿಧಾನ ಇರಲಿಲ್ಲ. ಹಾಗಾಗಿ Indian Constituent Assembly adopted the Constitution on 26 November 1949. ಆಗ ಪಾರ್ಲಿಮೆಂಟ್ ಇರಲಿಲ್ಲ, ಆಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇತ್ತು. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಿದಂಥ ಸಂವಿಧಾನವನ್ನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ನವೆಂಬರ್ 26, 1949ರಲ್ಲಿ ಅದನ್ನು ಸ್ವೀಕಾರ ಮಾಡಿತ್ತು. ಆದರೆ ಅದು ಅನುಷ್ಠಾನಗೊಂಡದ್ದು ಯಾವಾಗ ಅಂತ ಹೇಳಿದರೆ ಜನವರಿ 26, 1950ರಲ್ಲಿ. ಇಡೀ ನಮ್ಮ ಹೆಗ್ಗಳಿಕೆಗೆ ಪಾತ್ರವಾದ ಸಂವಿಧಾನ ಅಂತ ಹೇಳಿದರೆ ಇದು ಲಾಂಗೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್ ಅಂತ ಹೇಳ್ತೇವೆ. ಇವತ್ತು ನಾವು ಇಂಡಿಯಾ ಈಸ್ ದಿ ಮದರ್ ಆಫ್ ಡೆಮಾಕ್ರಸಿ ಅಂತ ಕರಿಬೇಕಾದ್ರೆ ಇದರ ಹಿಂದೆ ಇರುವಂಥ ಶಕ್ತಿ, ಶಸ್ತ್ರ ಮತ್ತು ಶಾಸ್ತ್ರ ಅದು ನಮ್ಮ ಸಂವಿಧಾನ. ಸಂವಿಧಾನ ಅಂತ ಹೇಳುವಂಥದ್ದು ಎಲ್ಲರೂ ಗೌರವಿಸಬೇಕಾದದ್ದು ಮತ್ತು ಅದರಂತೆ ನಡ್ಕೊಳ್ಬೇಕಾದದ್ದು ಎಲ್ಲರ ನೈತಿಕ ಹೊಣೆಗಾರಿಕೆ ಆಗಿದೆ, ಕರ್ತವ್ಯ ಕೂಡ ಆಗಿದೆ. ಡಾಕ್ಟರ್ BR ಅಂಬೇಡ್ಕರ್ ನಾವು ನೆನಪಿಸಿಕೊಳ್ತೇವೆ. ಯಾಕೆಂದರೆ ಅವರು ಫಾದರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ, ಸಂವಿಧಾನ ಶಿಲ್ಪಿ ಅವರು. ಆದ ಕಾರಣ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಒಂದು ಭಾರತ ದೇಶಕ್ಕೆ ನೀಡಿದಂಥ ಕೊಡುಗೆ ಅದು ಅವಿಸ್ಮರಣೀಯ. ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನೆನಪಿಸುವುದು ಮಾತ್ರ ಅಲ್ಲ, ಸೂರ್ಯ ಚಂದ್ರರಿರೋ ತನಕ ಡಾಕ್ಟರ್ BR ಅಂಬೇಡ್ಕರ್ ಹೆಸರು ಶಾಶ್ವತವಾಗಿರ್ತದೆ. ಅವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಗಣರಾಜ್ಯೋತ್ಸವವನ್ನು ಆಚರಿಸುವುದರ ಅರ್ಥ ಅದೇ ಅಡಗಿದೆ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಕಾನ್ಸ್ಟಿಟ್ಯೂಷನ್ ಇರುವಂತಹ ಶಬ್ದಗಳನ್ನು ನಾವು ಗಮನಿಸಿದರೆ ಪ್ರಿಯಾಂಬಲಲ್ಲಿ ಸೋವರಿನ್, ಸೋಷಲಿಸ್ಟ್, ಸೆಕ್ಯುಲರ್ ಆ್ಯಂಡ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂತ ಎಲ್ಲೋ ವ್ಯವಸ್ಥಿತವಾಗಿ. ಆದ ಕಾರಣ ಈ ಸಂದರ್ಭದಲ್ಲಿ ನಾವು ಖಾಲಿ ಆಚರಣೆಗೋಸ್ಕರ ಆಚರಿಸುವುದಲ್ಲ, ಪ್ರತಿಯೊಬ್ಬರು ಕೂಡ
ಒಂದು ರೀತಿಯಲ್ಲಿ ಆತ್ಮಾನುಸಂಧಾನ ಮಾಡ್ಕೊಳ್ಬೇಕು, ಆತ್ಮಾವಲೋಕನ ಮಾಡ್ಕೊಳ್ಬೇಕು, ಆತ್ಮಶೋಧನೆ ಮಾಡ್ಕೊಳ್ಬೇಕು. ತನ್ನ ಕರ್ತವ್ಯ ಏನು, ಇನ್ನೊಬ್ಬರಿಗೆ ಉಪದೇಶ ಮಾಡೋ ಮೊದಲು ತನ್ನ ಹಂತದಲ್ಲಿ ತನ್ನ ಕರ್ತವ್ಯಗಳ ಪರಿಪಾಲನೆ ಸರಿಯಾಗಿ ಮಾಡ್ತಾ ಇದ್ದೇನೋ ಇಲ್ವೋ ಅಂತ ಹೇಳುವಂಥ ಒಂದು ಆತ್ಮಾವಲೋಕನ ಮಾಡುವಂಥ ಅನಿವಾರ್ಯತೆ ಪ್ರತಿಯೊಬ್ಬರಿಗಿದೆ. ಆದ ಕಾರಣ ನಾವು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಹೇಳಿದ ಹಾಗೆ ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್ ಮತ್ತೆ ಸಬ್ಕಾ ಪ್ರಯಾಸ್ ಕೂಡ ಹೇಳ್ತಾರೆ. ಅದರಷ್ಟಕ್ಕೆ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ ಅಥವಾ ರಾಷ್ಟ್ರ ನಿರ್ಮಾಣದ ಕೈಂಕರ್ಯದಲ್ಲಿ ನಾವು ತೊಡಗಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾದಂತಹ ಶಾರೀರಿಕ, ಮಾನಸಿಕ, ಬೌದ್ಧಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ನೆಲೆಗಳಲ್ಲಿ ನಾವು ಚಿಂತನ ಮಂಥನ ಮಾಡಿಕೊಂಡು ನಮ್ಮ ಕರ್ತವ್ಯವನ್ನು ಮರೆಯಬಾರದು. ಆದ ಕಾರಣ ನಮಗೆ ಹಕ್ಕು ಇದೆ, ಅದರ ಜೊತೆಗೆ ಕರ್ತವ್ಯ ಕೂಡ ಇದೆ. ನಾನು ಯಾವಾಗಲೂ ಹೇಳಲಿಕ್ಕಿದೆ, ಅವರವರು ಮಾಡೋ ಕೆಲಸ ಅವರವರು ಪ್ರೀತಿ, ವಿಶ್ವಾಸ, ನಂಬಿಕೆ, ಶ್ರದ್ಧೆ, ಪ್ರಾಮಾಣಿಕತೆಯಿಂದ ಮಾಡಿದರೆ ಸಮಸ್ಯೆ ಯಾವುದೂ ಇರೋದಿಲ್ಲ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ರೀತಿಯ ಟೀಮ್ ಸ್ಪಿರಿಟ್ ಇರುತ್ತೆ. ಟುಗೆದರ್ ವಿ ಕ್ಯಾನ್ ಅಂತ ಎಲ್ಲರೂ ಸೇರಿ ಸಮಾನ ಮನಸ್ಕರಾಗಿ ಒಂದು ಪ್ರಯತ್ನ ಮಾಡಿದರೆ ಖಂಡಿತ ನಾವು ವಿಶ್ವಗುರು ಅಥವಾ ಆತ್ಮನಿರ್ಭರ ಭಾರತ ಆಗೋದ್ರಲ್ಲಿ ಎಳ್ಳಿನಷ್ಟು ಸಂಶಯ ಯಾರಿಗೂ ಇಲ್ಲ. ಆದ ಕಾರಣ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಹೇಳಿದ್ದು 100% ಸತ್ಯ. ಅದರ ಒಂದು ಆಶಯ ಮಾತ್ರ ಅಲ್ಲ, ಅದನ್ನು ಕ್ರಮಬದ್ಧವಾಗಿ ಅನುಷ್ಠಾನ ಮಾಡುವಂತ ನೈತಿಕ ಹೊಣೆಗಾರಿಕೆ ಪ್ರತಿಯೊಬ್ಬ ಭಾರತೀಯನಿಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ 74ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಜನವರಿ 26 ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ದಿನ. ಭಾರತಾಂಬೆ ಬ್ರಿಟಿಷರ ದಾಸ್ಯದ ಸಂಕೋಲೆಯಿಂದ ಬಂಧಮುಕ್ತವಾದ ನಂತರ ಸ್ಮರಿಸುವ ದಿನಗಳಲ್ಲಿ ಜನವರಿ 26 ಕೂಡ ಒಂದು. ಜನವರಿ 26, 1950ರಂದು ಭಾರತದ ಪರಮ ಪವಿತ್ರ ಸಂವಿಧಾನ ಅಧಿಕೃತವಾಗಿ ಜಾರಿಗೆ ಬಂದಿದೆ. ಈ ಸುದಿನವನ್ನು ಪ್ರತಿ ವರ್ಷ ಗಣರಾಜ್ಯೋತ್ಸವವಾಗಿ ಆಚರಿಸಿಕೊಂಡು ಬರಲಾಗುತ್ತದೆ. ನಾವಿಂದು ಇಲ್ಲಿ ಸ್ವತಂತ್ರವಾಗಿ ಶಿಸ್ತಿನಿಂದ ಇದ್ದೇವೆ ಎಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಸಂವಿಧಾನ. ನಾವು ಸಮಾನತೆಯಿಂದ ಎಲ್ಲ ವರ್ಗದ ಜನರು ಸಮಾನವಾಗಿ ಶಿಕ್ಷಣ ಕಲಿಯುತ್ತಿರುವುದೇ ಸಂವಿಧಾನ ಜಾರಿಗೆ ಬಂದಿದ್ದರಿಂದ. ಭಾರತ ದೇಶದಲ್ಲಿ ಸಂವಿಧಾನ ಜಾರಿಗೆ ಬಂದ ಮೇಲೆ ಈ ದೇಶದ ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕುಗಳಾದ ಸಮಾನತೆ, ಸ್ವಾತಂತ್ರ್ಯ, ಧರ್ಮ, ಸಂಸ್ಕೃತಿ, ಶಿಕ್ಷಣ ಮತ್ತು ಇತರ ಹಕ್ಕುಗಳು ಸಿಕ್ಕಿರುವುದು. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಂತೆಯೇ ನಾವುಗಳು ಈ ದೇಶದ ಪ್ರಜೆಗಳಾದ ಮೇಲೆ ನಿರ್ವಹಿಸಬೇಕಾದ ಮೂಲಭೂತ ಕರ್ತವ್ಯಗಳು ಸಹ ಇವೆ. ದೇಶದ ಸಂಪನ್ಮೂಲಗಳನ್ನು ಕಾಪಾಡುವುದು, ರಾಷ್ಟ್ರಗೀತೆ, ರಾಷ್ಟ್ರಧ್ವಜವನ್ನು ಗೌರವಿಸುವುದು, ಸರ್ಕಾರದ ನಿಯಮಗಳು, ಸಂವಿಧಾನದ ಆದರ್ಶಗಳನ್ನು ಪಾಲಿಸುವುದು ಹಾಗೂ ಇತರ ಜವಾಬ್ದಾರಿಗಳು ನಮ್ಮ ಮೇಲೆ ಇವೆ. ಸ್ವಾತಂತ್ರ್ಯ, ಸಮಾನತೆ, ಸೋದರತ್ವ, ಏಕತೆ, ಭ್ರಾತೃತ್ವ ಸ್ವಾತಂತ್ರ್ಯ ಭಾರತದ ಸಂವಿಧಾನದಲ್ಲಿರುವ 5 ಪ್ರಮುಖ ಮೌಲ್ಯಗಳಾಗಿವೆ. ಆಗಸ್ಟ್ 15, 1947ರಲ್ಲಿ ಬ್ರಿಟಿಷರಿಂದ ತಾತ್ವಿಕವಾಗಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ದಿನವಾದರೆ ಜನವರಿ 26, 1950 ಭಾರತ ತನ್ನ ಸಂವಿಧಾನವನ್ನು ಜಾರಿಗೊಳಿಸಿದ ದಿನವಾಗಿದೆ. ರಾಜಪ್ರಭುತ್ವವನ್ನು ತ್ಯಜಿಸಿ ಪ್ರಜಾಪ್ರಭುತ್ವದಲ್ಲಿ ತನ್ನ ನಿಜ ಅಸ್ಮಿತವನ್ನು ಸ್ಥಾಪಿಸಿದ ದಿನವಾಗಿದೆ. ಈ ಕಾರಣಕ್ಕಾಗಿ ಗಣರಾಜ್ಯೋತ್ಸವ ಭಾರತೀಯರ ಪಾಲಿಗೆ ಅತ್ಯಂತ ಮಹತ್ವದ ದಿನವಾಗಿದೆ. ಸ್ವಾತಂತ್ರ್ಯ ಸಿಕ್ಕ ಖುಷಿಯ ಬಳಿಕ ಇಡೀ ರಾಷ್ಟ್ರ ಸಂಭ್ರಮಿಸಿದ ಮತ್ತೊಂದು ಕ್ಷಣ ಎಂದರೆ ಅದು 1950 ಜನವರಿ 26. ಸ್ವಾತಂತ್ರ್ಯ ಸುಲಭವಾಗಿ ನಮಗೆ ಲಭಿಸಿಲ್ಲ. ಇದರ ಹಿಂದೆ ಅದೆಷ್ಟೋ ಹೋರಾಟಗಾರರ ತ್ಯಾಗ, ಬಲಿದಾನವಿದೆ. ಇದನ್ನು ಪ್ರತಿ ಕ್ಷಣವನ್ನು ನೆನೆಯುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನಮ್ಮ ಗುರುತು ಎನ್ನುವುದು ನಮ್ಮ ಜಾತಿ, ಧರ್ಮವಲ್ಲ, ನಾವು ಭಾರತೀಯರು ಎನ್ನುವುದೇ ನಮ್ಮ ಗುರುತು. ಭಾರತಾಂಬೆಯ ಕಿರೀಟದಲ್ಲಿ ಹಿಮಾಲಯ, ಹೃದಯದಲ್ಲಿ ತ್ರಿವರ್ಣ ಗಂಗೆಯನ್ನು ಮಡಿಲಲ್ಲಿ ತಂದಿದ್ದಾಳೆ. ಸ್ವಾತಂತ್ರ್ಯ ಭಾರತಾಂಬೆ ಸಂವಿಧಾನಯುಕ್ತವಾಗಿ ಸಂಭ್ರಮಿಸಿದ ದಿನವಿದು. ನಾವೆಲ್ಲರೂ ಭಾರತಾಂಬೆಗೆ ನಮಿಸೋಣ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನಮಸ್ತೆ.